ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನನ್ನ ಹೆಸರು ಮಾನಸ. ನಾನು ಜರ್ಮನಿಯಿಂದ ಕನ್ನಡ ವ್ಲಾಗ್ಸ್ ನ ಮಾಡ್ತೀನಿ. ನೀವಿನ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋ ಯಾರಿಗಪ್ಪ ಅಂದ್ರೆ ಸ್ಟೂಡೆಂಟ್ಸ್ ಗಳಿಗೆ. ಯಾಕಂದ್ರೆ ತುಂಬಾ ಜನ ಅಬ್ರಾಡ್ ಹೋಗಿ ಸ್ಟಡಿ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ. ಬಟ್ ಅಬ್ರಾಡ್ ಹೋಗಿ ಸ್ಟಡಿ ಮಾಡ್ಬೇಕಂತ ಅಂದ್ರೆ ದುಡ್ಡಿರ್ಬೇಕಲ್ಲ. ಸೊ ದುಡ್ಡಿರೋರೇನೋ ಹೋಗಿ ಸ್ಟಡಿ ಮಾಡ್ತಾರೆ. ಬಟ್ ದುಡ್ಡಿಲ್ಲ ಅಂದವರು ಫಸ್ಟ್ ಹೋಗೋದೇನೆ ಬ್ಯಾಂಕ್ ಹೋಗಿ ಎಜುಕೇಶನ್ ಲೋನ್ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾರೆ. ಎಜುಕೇಶನ್ ಲೋನ್ ತಗೊಳ್ಳೋದು ಅಷ್ಟೊಂದೇನು ಈಸಿ ಅಲ್ಲ, ತುಂಬಾನೇ ಸ್ಟ್ರೆಸ್ಫುಲ್ ಆಗಿರುತ್ತೆ. ಎಜುಕೇಶನ್ ಲೋನ್ ತಗೊಂಡು ಓದಿರೋರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಎಜುಕೇಶನ್ ಲೋನ್ ತಗೊಳ್ಳೋದು ಅಂತ ಹೇಳಿ. ಈ ವಿಡಿಯೋದಲ್ಲಿ ನಾನು ಯಾರೆಲ್ಲ ಅಬ್ರಾಡ್ ಹೋಗಿ ಎಜುಕೇಶನ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ, ಹಾಗೆ ಎಜುಕೇಶನ್ ಲೋನ್ ತಗೋಬೇಕಂತ ಅನ್ಕೊಂಡಿದ್ದೀರಾ, ಅವರಿಗೆಲ್ಲ ಈಸಿಯಾಗಿ ಹಾಗೆ ಸ್ಟ್ರೆಸ್ ಫ್ರೀ ಆಗಿ ಹೇಗೆ ಎಜುಕೇಶನ್ ಲೋನ್ ತಗೊಳ್ಳೋದು ಅಂತ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ಮಿಸ್ ಮಾಡ್ದಂಗೆ ನೋಡಿ. ನೀವು UK, US, ಕೆನಡಾ, ಆಸ್ಟ್ರೇಲಿಯಾ ಅಥವಾ ಜರ್ಮನಿ ಈ ತರ ಬೇರೆ ಬೇರೆ ದೇಶಗಳಿಗೆ ಹೋಗಿ ಓದ್ಬೇಕು ಅಂತ ಅನ್ಕೊಂಡಿರ್ತೀರಾ. ಬಟ್ ತುಂಬಾ ಜನ ಗೊತ್ತಿರುತ್ತೆ ಜರ್ಮನಿಯಲ್ಲಿ ಫ್ರೀ ಎಜುಕೇಶನ್ ಇದೆ ಅಂತ ಹೇಳಿ. ಆದ್ರೆ ಫ್ರೀ ಎಜುಕೇಶನ್ ಏನೋ ಇದೆ, ಬಟ್ ಇಲ್ಲಿಗೆ ಬರೋದಕ್ಕೆ ನಾವು ಬ್ಲಾಕ್ಡ್ ಅಕೌಂಟ್ ಓಪನ್ ಮಾಡಿರ್ಬೇಕು. ಆ ಅಕೌಂಟ್ ಅಲ್ಲಿ 12-13 ಲಕ್ಷ ಇಟ್ಟಿರ್ಬೇಕು. 12-13 ಲಕ್ಷ ಏನು ಕಡಿಮೆ ಅಮೌಂಟ್ ಅಲ್ಲ. ಸೊ ನಾವು ಎಜುಕೇಶನ್ ಲೋನ್ ತಗೊಳ್ಳೋದಿಕ್ಕೆ ಡಿಸೈಡ್ ಮಾಡ್ತೀವಿ. ಬಟ್ ಎಜುಕೇಶನ್ ಲೋನ್ ತಗೊಳ್ಳೋದಿಕ್ಕೇನೋ ಅಪ್ಲೈ ಮಾಡ್ತೀವಿ. ಅದಾದ್ಮೇಲೆ ಎಜುಕೇಶನ್ ಲೋನ್ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ತಗೋಬೇಕಾ, ಪಬ್ಲಿಕ್ ಬ್ಯಾಂಕ್ ಅಲ್ಲಿ ತಗೋಬೇಕಾ, ಅದಾದ್ಮೇಲೆ ಇಂಟ್ರೆಸ್ಟ್ ರೇಟ್, ಮೇನ್ ಆಗಿ ಇಂಟ್ರೆಸ್ಟ್ ರೇಟ್ ಯಾವ ಬ್ಯಾಂಕ್ ಅಲ್ಲಿ ಎಷ್ಟು ಇಂಟ್ರೆಸ್ಟ್ ರೇಟ್ ಆಗ್ತಿದ್ದಾರೆ, ಅದಾದ್ಮೇಲೆ ಪೇಪರ್ ವರ್ಕ್, ಏನೇನ್ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಬೇಕು, ರೀಪೇಮೆಂಟ್ ಡೇಟ್ ಯಾವುದು, ಮತ್ತೆ ಈ ಪ್ರೋಸೆಸ್ ಎಲ್ಲ ಹೇಗಿರುತ್ತೆ, ಈ ತರ ತುಂಬಾನೇ ಇರುತ್ತೆ. ತುಂಬಾ ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ಕೂಡ ಇರಲ್ಲ ಹೇಗಿರುತ್ತೋ ಏನೋ ಅಂತ ಹೇಳಿ. ಬಟ್ ಜಸ್ಟ್ ಏನೋ ಎಜುಕೇಶನ್ ಲೋನ್ ತಗೊಂಡ್ಬಿಡೋಣ ಅಂತೇನೋ ಯೋಚನೆ ಮಾಡ್ತಾರೆ. ಬಟ್ ಈ ಪ್ರೊಸೆಸ್ ಎಲ್ಲ ಇದೆಯಲ್ಲ, ಇದೆಲ್ಲ ಕೇಳಿದ್ರೆ ಸೀರಿಯಸ್ಲಿ ತುಂಬಾನೇ ಸ್ಟ್ರೆಸ್ಫುಲ್ ಆಗಿರುತ್ತೆ. ವೆನ್ ಇಟ್ ಕಮ್ಸ್ ಟು ಸ್ಟಡಿ ಇನ್ ಅಬ್ರಾಡ್, ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ವರ್ಗು ತಲೆನೋವು ಇದ್ದೇ ಇರುತ್ತೆ ನೋಡಿ. ಯಾಕಂತಂದ್ರೆ ಯಾವ ಯೂನಿವರ್ಸಿಟಿಗೆ ಹೋಗ್ಬೇಕು, ಯಾವ ಕೋರ್ಸ್ ಸೆಲೆಕ್ಟ್ ಮಾಡ್ಕೋಬೇಕು, ಅಪ್ಲಿಕೇಶನ್ ಪ್ರೋಸೆಸ್, ಮತ್ತೆ ಇನ್ನೇನೇನ್ ಡಾಕ್ಯುಮೆಂಟ್ಸ್ ನ ಹೊಂದಿಸ್ಕೊಳ್ಳೋದಾಗಿರ್ಬೋದು, ಹಾಗೆ ಎಂಟ್ರೆನ್ಸ್ ಎಕ್ಸಾಮ್ಗಳು. ಸೊ ಅದ್ರ ಜೊತೆಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಬೇರೆ. ಸೊ ಈ ಎಲ್ಲಾ ಪ್ರಾಬ್ಲಮ್ ಗಿಂತ ದೊಡ್ಡ ಪ್ರಾಬ್ಲಮ್ ಯಾವ್ದು ಹೇಳಿ? ಫಿನಾನ್ಷಿಯಲ್ ಪ್ರಾಬ್ಲಮ್. ದುಡ್ಡಿರೋರಿಗೆ ಏನ್ ಪ್ರಾಬ್ಲಮ್ ಆಗಲ್ಲ, ಬಟ್ ದುಡ್ಡಿಲ್ಲ ಅಂದವರಿಗೆ ಇದೊಂದು ದೊಡ್ಡ ತಲೆನೋವಾಗಿರುತ್ತೆ. ಅದಾದ್ಮೇಲೆ ನಾವು ಹೋಗೋದೇನೆ ಬ್ಯಾಂಕ್ ಕಡೆಗೆ. ನೋಡಿ, ಒಂದು ಎಜುಕೇಶನ್ ಲೋನ್ ತಗೊಳ್ಳೋದಿಕ್ಕೆ ಎಷ್ಟೆಲ್ಲಾ ಪ್ರೋಸೆಸ್ ಇರುತ್ತೆ. ಹಾಗೆ ಈ ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನ ಅರ್ಥ ಮಾಡ್ಕೊಂಡು ಸ್ಟೂಡೆಂಟ್ಸ್ ಗಳಿಗೆ ಹೆಲ್ಪ್ ಮಾಡೋದಕ್ಕೆ ಅಂತಾನೆ ಒಂದು ಆರ್ಗನೈಸೇಷನ್ ಇದೆ. ಯಾವ್ದಪ್ಪ ಅಂದ್ರೆ ಜ್ಞಾನದಾನ್ ಅಂತ ಹೇಳಿ. ಈ ಒಂದು ಆರ್ಗನೈಸೇಷನ್ ಅವರು ಸ್ಟೂಡೆಂಟ್ಸ್ ಗಳಿಗೆ ಲೋಯೆಸ್ಟ್ ಇಂಟ್ರೆಸ್ಟ್ ರೇಟ್ ಅಲ್ಲಿ ಲೋನ್ ನ ಕೊಡ್ಸೋದಕ್ಕೆ ಹೆಲ್ಪ್ ಮಾಡ್ತಾರೆ. ಯಾಕಂದ್ರೆ ತುಂಬಾ ಜನ ಎಕ್ಸಾಮ್ಸ್ ಎಲ್ಲ ಬರೆದು, ತುಂಬಾ ಎಂಟ್ರೆನ್ಸ್ ಎಕ್ಸಾಮ್, IELTS ಆಗಿರ್ಬೋದು, TOEFL ಈ ತರ ಎಕ್ಸಾಮ್ಸ್ ನ ಕ್ಲಿಯರ್ ಮಾಡಿರ್ತಾರೆ. ಹಾಗೆ ಏನೋ ಲ್ಯಾಂಗ್ವೇಜ್, ಫಾರ್ ಎಕ್ಸಾಂಪಲ್ ಜರ್ಮನಿಗೆ ಬರ್ಬೇಕಂದ್ರೆ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಲ್ಯಾಂಗ್ವೇಜ್ ಕೂಡ ಕೇಳ್ತಾರೆ. ಹೀಗೆ ಲ್ಯಾಂಗ್ವೇಜ್ ಕಲ್ತು ಆ ಸರ್ಟಿಫಿಕೇಟ್ ತಗೊಂಡು ಎಲ್ಲ ರೆಡಿ ಆಗಿರ್ತಾರೆ. ಬಟ್ ಲೋನ್ ಅಪ್ರೂವ್ ಆಗಿಲ್ಲ ಅಂತ ಹೇಳಿದ್ರೆ ಎಷ್ಟು ಕಷ್ಟ ಆಗುತ್ತೆ ಹೇಳಿ. ಕೆಲವೊಂದ್ಸರಿ ಲೋನ್ ಅಪ್ರೂವ್ ಆಗೋದು ಲೇಟ್ ಕೂಡ ಆಗ್ಬಹುದು. ಈ ಒಂದು ಆರ್ಗನೈಸೇಷನ್ ಅವರು ನಮಗೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಲೋನ್ ಅಪ್ರೂವ್ ಮಾಡಿಸೋದಕ್ಕೆ ಕೂಡ ನಮಗೆ ಹೆಲ್ಪ್ ಮಾಡ್ತಾರೆ. ನಾವು ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ, ನಾವು ನಮ್ ಡಾಕ್ಯುಮೆಂಟ್ಸ್ ನ ಇವರಿಗೆ ಕೊಟ್ರೆ ಸಾಕು. ಯಾವುದೇ ಬ್ಯಾಂಕ್ ಕೂಡ ಹೋಗ್ಬೇಕಾಗಿಲ್ಲ. ಇವರಿಗೆ ದೊಡ್ಡ ದೊಡ್ಡ ಬ್ಯಾಂಕ್ ಗಳೆಲ್ಲ ಟೈ ಅಪ್ ಆಗಿದ್ದಾರೆ. ಸೊ ಇವರು ಪ್ರತಿಯೊಂದು ಬ್ಯಾಂಕ್ಗೂ ನಮ್ಮ ಅಪ್ಲಿಕೇಶನ್ ನ ಸೆಂಡ್ ಮಾಡಿ ಯಾವ್ಯಾವ ಬ್ಯಾಂಕ್ ಅಲ್ಲಿ ಎಷ್ಟೆಷ್ಟು ಇಂಟ್ರೆಸ್ಟ್ ರೇಟ್ ಕೊಡ್ತಿದ್ದಾರೆ ಅಂತ ಹೇಳಿ ಪ್ರತಿಯೊಂದು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೊಂಡು ನಮಗೆ ಕೊಡ್ತಾರೆ. ಸೊ ನಾವು ಈಸಿಯಾಗಿ ಯಾವ ಬ್ಯಾಂಕ್ ಬೇಕು ಅಂದ್ರೆ, ನಮಗೆ ಒಬ್ವಿಯಸ್ಲಿ ನಾವು ಎಲ್ಲಿ ಕಡಿಮೆ ಇಂಟ್ರೆಸ್ಟ್ ರೇಟ್ ಕೊಡ್ತಿದ್ದಾರೆ ಅಲ್ಲೇ ತಾನೇ ತಗೊಳ್ಳೋದು. ಸೊ ನಾವು ಅದೆಲ್ಲ ನೋಡಿ ಯಾವ ಬ್ಯಾಂಕ್ ಅಲ್ಲಿ ಕಡಿಮೆ ಇಂಟ್ರೆಸ್ಟ್ ರೇಟ್ ಕೊಡ್ತಿದ್ದಾರೆ ಆ ಬ್ಯಾಂಕ್ ನ ನಾವು ಚೂಸ್ ಮಾಡ್ಕೊಬಹುದು. ಇವ್ರ ಹತ್ರ ಎಜುಕೇಶನ್ ಲೋನ್ ತಗೊಳ್ಳೋದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ಫಸ್ಟ್ ಸ್ಟೆಪ್ ನಾವು ಎಲಿಜಿಬಲ್ ಇದೀವಾ ಇಲ್ವಾ ಅಂತ ನೋಡ್ಕೋಬೇಕು. ಫಸ್ಟ್ ಚೆಕ್ ಮಾಡ್ತಾರೆ ನಾವು ಎಲಿಜಿಬಲ್ ಇದೀವಾ ಇಲ್ವಾ ಅಂತ ಹೇಳಿ. ಸೊ ನಾವು ಎಲಿಜಿಬಲ್ ಇದೀವಿ ಅಂತ ಗೊತ್ತಾದ್ಮೇಲೆ ಸೆಕೆಂಡ್ ಸ್ಟೆಪ್ ಏನಂತ ಹೇಳಿದ್ರೆ, ಒಂದು ಫಾರ್ಮ್ ನ ಫಿಲ್ ಮಾಡ್ಬೇಕು. ಸೊ ನೀವ್ ಯಾರಾದ್ರೂ ಈ ಫಾರ್ಮ್ ನ ನೋಡ್ಬೇಕು ಅಥವಾ ಫಿಲ್ ಮಾಡ್ಬೇಕು ಎಜುಕೇಶನ್ ಲೋನ್ ತಗೊಳ್ಳೋದಿಕ್ಕೆ ಅಂತ ಅನ್ಕೊಂಡಿದ್ರೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ ಒಂದು ಫಾರ್ಮ್ ಲಿಂಕ್ ನ ಹಾಕಿರ್ತೀನಿ. ಚೆಕ್ ಮಾಡಿ. ಏನ್ ಜಾಸ್ತಿ ಏನು ಫಿಲ್ ಮಾಡೋದಿರಲ್ಲ, ಕಷ್ಟ ಏನಿರಲ್ಲ, ಈಸಿನೇ. ಜಸ್ಟ್ ಬೇಸಿಕ್ ಇನ್ಫಾರ್ಮೇಶನ್ ಕೊಡ್ಬೇಕು ಅಷ್ಟೇನೆ. ಅಂದ್ರೆ ನಾವು ಯಾವ ದೇಶಕ್ಕೆ ಹೋಗ್ತಾ ಇದೀವಿ, ಯಾವ ಯೂನಿವರ್ಸಿಟಿಗೆ ಹೋಗ್ತಿದೀವಿ, ಹಾಗೆ ಯಾವ ಸಬ್ಜೆಕ್ಟ್ ಮೇಲೆ ನಾವು ಸ್ಟಡಿ ಮಾಡೋದಕ್ಕೆ ಹೋಗ್ತಿದೀವಿ, ಈ ತರ ಒಂದು ಬೇಸಿಕ್ ಕ್ವೆಶನ್ಸ್ ಇರುತ್ತೆ. ಅದಕ್ಕೆ ಆನ್ಸರ್ ಮಾಡಿದ್ರೇನೆ ಸಾಕು. ಹಾಗೆ ನೀವು ಇವ್ರ ಹತ್ರ ಫ್ರೀ ಆಗಿ ಕನ್ಸಲ್ಟೇಷನ್ ಕೂಡ ತಗೋಬಹುದು. ಇದಕ್ಕೆ ಯಾವುದೇ ರೀತಿ ಚಾರ್ಜ್ ಮಾಡೋ ಹಾಗಿಲ್ಲ. ಝೀರೋ ಕಾಸ್ಟ್, ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾವು ಇವ್ರ ಹತ್ರ ಕನ್ಸಲ್ಟೇಷನ್ ತಗೊಬಹುದು. ಜ್ಞಾನದಾನ್ ಇಂದ ಲೋನ್ ಎಕ್ಸ್ಪರ್ಟ್ ಬಂದು ಅವರು ನಮಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾವ್ಯಾವ ತರ ಪ್ರೊಸೆಸ್ ಇರುತ್ತೆ, ಹೇಗಿರುತ್ತೆ, ಏನಿರುತ್ತೆ ಎಲ್ಲ ಕಂಪ್ಲೀಟ್ ಆಗಿ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ನೀವೇನಾದ್ರೂ ಡೌಟ್ಸ್ ಇದ್ರು ಕೂಡ ಅವ್ರ ಹತ್ರ ಕ್ಲಿಯರ್ ಮಾಡ್ಕೊಬಹುದು. ಹಾಗೆ ಅವ್ರು ನಮಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಲೋನ್ ತಗೊಳ್ಳೋದಕ್ಕೆ ಪ್ರತಿಯೊಂದು ಹೇಳ್ತಾರೆ. ನೆಕ್ಸ್ಟ್ ಸ್ಟೆಪ್ ನಾವು ಡಾಕ್ಯುಮೆಂಟ್ಸ್ ನೆಲ್ಲ ಸಬ್ಮಿಟ್ ಮಾಡೋದು. ಸೊ ನಮ್ಮ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡೋದಕ್ಕೆ ನಾವೆಲ್ಲೂ ಹೋಗ್ಬೇಕಾಗಿಲ್ಲ. ನಾವು ಆನ್ಲೈನ್ ಅಲ್ಲೇನೆ ನಾವು ನಮ್ಮ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ನಾವು ಬ್ಯಾಂಗ್ಳೂರ್ ಈ ತರ ದೊಡ್ಡ ದೊಡ್ಡ ಸಿಟಿಲಿ ಇದ್ರೆ
ಅವರೇ ಬಂದು ನಮ್ ಡಾಕ್ಯುಮೆಂಟ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಹೋಗಿ ನಮ್ಗೆ ಲೋನ್ ಅಪ್ರೂವ್ ಮಾಡ್ಕೊಡ್ತಾರೆ. ನಾನು ಆಗ್ಲೇ ಹೇಳ್ದಂಗೆ ಈ ಒಂದು ಆರ್ಗನೈಸೇಷನ್ ತುಂಬಾ ಬ್ಯಾಂಕ್ ಗಳ ಜೊತೆ ಟೈ ಅಪ್ ಆಗಿದೆ. ಹಾಗೆ ಎಲ್ಲಾ ಬ್ಯಾಂಕ್ ಗಳ ಜೊತೆ ಇವರು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿ ಯಾವ್ಯಾವ ಬ್ಯಾಂಕ್ ಎಷ್ಟೆಷ್ಟಕ್ಕೆ ಕೊಡ್ತಿದೆ, ಇಂಟ್ರೆಸ್ಟ್ ರೇಟ್ ಹಾಕ್ತಿದ್ದಾರೆ ಅಂತ ಪ್ರತಿಯೊಂದು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿ ನಮಗೆ ಹೇಳ್ತಾರೆ. ಸೊ ನಾವು ಅದರಲ್ಲಿ ಒಂದು ಯಾವ್ದು ಕಡಿಮೆ ಇರುತ್ತೆ ಅದನ್ನ ಚೂಸ್ ಮಾಡ್ಕೊಬಹುದು. ನಾವು ಫೈನಲ್ ಮಾಡಾದ್ಮೇಲೆ ಅವರು ನಮಗೆ ಲೋನ್ ಅಪ್ರೂವ್ ಮಾಡಿ ಕೊಡ್ತಾರೆ. ಕೆಲವೇ ದಿನಗಳಲ್ಲಿ ನಮ್ಮ ಬ್ಯಾಂಕ್ಗೆ ಹಣ ಕೂಡ ಬಂದು ಸೇರುತ್ತೆ. ನಿಮಗೆ ಈ ಆರ್ಗನೈಸೇಷನ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಯಾಕಂದ್ರೆ ಇದು ಅಂತಿಂತ ವಿಚಾರ ಅಲ್ಲ, ತುಂಬಾನೇ ದೊಡ್ಡ ವಿಚಾರ. ನಾವು ತುಂಬಾನೇ ಯೋಚನೆ ಮಾಡ್ಬೇಕಾಗಿರುತ್ತೆ, ರಿಸರ್ಚ್ ಮಾಡ್ಬೇಕಾಗಿರುತ್ತೆ. ಸೊ ಹಾಗಾಗಿ ನೀವು ಕೂಡ ಈ ಒಂದು ವೆಬ್ಸೈಟ್ ಗೆ ಹೋಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಚೆಕ್ ಮಾಡಿ ನೀವು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮುಂದಿನ ಸ್ಟೆಪ್ ನ ತಗೊಳ್ಳೋದಕ್ಕೆ ಈಸಿ ಆಗುತ್ತೆ. ಈ ಒಂದು ಆರ್ಗನೈಸೇಷನ್ ಬಗ್ಗೆ ಶಾರ್ಟ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಇವರು 3400 ಯೂನಿವರ್ಸಿಟಿಗಳ ಜೊತೆ ಟೈ ಅಪ್ ಆಗಿದ್ದಾರೆ. ನೋಡಿ, 3400 ಯೂನಿವರ್ಸಿಟಿಗಳಂದ್ರೆ ಕಡಿಮೆ ಅಲ್ಲ. ಹಾಗೆ ಇವರು ಆಲ್ರೆಡಿ 15,000 ಸ್ಟೂಡೆಂಟ್ಸ್ ಗಳಿಗೆ ಲೋನ್ ಅಪ್ರೂವ್ ಮಾಡಿಸಿ ಕೊಟ್ಟಿದ್ದಾರೆ. 15,000 ಸ್ಟೂಡೆಂಟ್ಸ್ ಗಳು. ಮತ್ತೆ ಎಷ್ಟು ಅಂತ ಯೋಚನೆ ಮಾಡ್ತಿದ್ದೀರಾ? 5 ಕೋಟಿ ಲೋನ್ ನ ಇವರು ಆಲ್ರೆಡಿ ಸ್ಯಾಂಕ್ಷನ್ ಮಾಡಿಸಿ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ ಗಳಿಗೆ. ಇದಂತೂ ತುಂಬಾನೇ ಯೂಸ್ಫುಲ್ ಅಂತ ಅನ್ಕೊಂತೀನಿ. ಯಾಕಂತ ಹೇಳಿದ್ರೆ ನಾವು ಒಂದೆರಡು ಬ್ಯಾಂಕ್ ಹೋಗಿ ವಿಚಾರಿಸಿ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಇಂಟ್ರೆಸ್ಟ್ ರೇಟ್ ಕೊಟ್ಟು ನಾವು ಲೋನ್ ತಗೊಳ್ಳೋದಕ್ಕಿಂತ ತುಂಬಾನೇ ಬ್ಯಾಂಕ್ ಗಳ ಹತ್ರ ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಅವ್ರು ಎಷ್ಟೆಷ್ಟು ಇಂಟ್ರೆಸ್ಟ್ ರೇಟ್ ಹಾಕ್ತಿದ್ದಾರೆ ಅದನ್ನೆಲ್ಲ ಇನ್ಫಾರ್ಮೇಶನ್ ತಗೊಂಡು ಅದರಲ್ಲಿ ಕಡಿಮೆ ಯಾವ್ದಿದೆ ಆ ಇಂಟ್ರೆಸ್ಟ್ ರೇಟ್ ನ ಕೊಟ್ಟು ನಾವು ಲೋನ್ ನ ತಗೊಳ್ಳೋದು ನಮಗೆ ಎಷ್ಟೊಂದು ಸೇವ್ ಆಗುತ್ತಲ್ವಾ. ಸೊ ನನಗೆ ಈ ಆರ್ಗನೈಸೇಷನ್ ಯೂಸ್ಫುಲ್ ಅಂತ ಅನಿಸ್ತು. ಹಂಗಾಗಿ ನಿಮ್ಗೂ ಕೂಡ ಶೇರ್ ಮಾಡಿದ್ರೆ ಯಾರೆಲ್ಲ ಅಬ್ರಾಡ್ ಹೋಗಿ ಓದ್ಬೇಕಂತ ಅನ್ಕೊಂಡಿದ್ದಾರೆ ಅವರಿಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತ ಅನಿಸ್ತು. ಹಾಗಾಗಿ ನಿಮಗೆ ಈ ಆರ್ಗನೈಸೇಷನ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಒಂದು ಆರ್ಗನೈಸೇಷನ್ ಬಗ್ಗೆ ನಿಮ್ಗೆ ಇನ್ನ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಅವ್ರ ವೆಬ್ಸೈಟ್ ನ ಚೆಕ್ ಮಾಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಯಾರ್ಯಾರು ಎಜುಕೇಶನ್ ಲೋನ್ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ ಅವರು ಇವ್ರ ಹತ್ರ ಫ್ರೀ ಆಗಿ ಕನ್ಸಲ್ಟೇಷನ್ ತಗೋಬಹುದು. ನಾನು ಆಗ್ಲೇ ಹೇಳ್ದಂಗೆ ಯಾವುದೇ ರೀತಿ ಹಿಡನ್ ಚಾರ್ಜ್ ಇಲ್ಲ. ಪ್ರೋಸೆಸ್ ಏನಿದೆ ಅದು ಸಿಂಪಲ್ ಆಗಿ ಕ್ಲಿಯರ್ ಆಗಿದೆ. ಒಂದ್ಸರಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ, ಅವ್ರ ಹತ್ರ ಕನ್ಸಲ್ಟೆಂಟ್ ಜೊತೆ ನೀವು ಮಾತಾಡಿ ಮುಂದಿನ ಏನ್ ಸ್ಟೆಪ್ಸ್ ಏನಿದೆ ಅದನ್ನ ತಗೊಬಹುದು. ತುಂಬಾ ಜನಕ್ಕೆ ಕರೆಕ್ಟ್ ಗೈಡೆನ್ಸ್ ಇಲ್ದೇನೆ ಲೋನ್ ಅಪ್ರೂವ್ ಆಗದೆ ಇರೋ ಚಾನ್ಸಸ್ ಕೂಡ ಇರಬಹುದು. ಸೊ ನಾವು ಇಲ್ಲಿ ಫ್ರೀಯಾಗಿ ಕನ್ಸಲ್ಟೇಷನ್ ತಗೊಬಹುದು. ಯಾವುದೇ ಬ್ಯಾಂಕ್ ಹೋಗಂಗಿಲ್ಲ, ಎಲ್ಲೂ ಹೋಗಂಗಿಲ್ಲ, ಮನೇಲೇನೆ ಆನ್ಲೈನ್ ಅಲ್ಲಿ ಕೂತ್ಕೊಂಡು ಎಲ್ಲ ಇನ್ಫಾರ್ಮೇಶನ್ ತಗೋಬಹುದು. ಸೊ ಪ್ರತಿಯೊಂದು ಹೆಲ್ಪ್ ಕೂಡ ಮಾಡ್ತಾರೆ ಅವರು ನಮ್ ಕಡೆಯಿಂದ ಸ್ಟೂಡೆಂಟ್ಸ್ ಗಳಿಗೆ. ಸೊ ಇನ್ನೇನಕ್ಕೆ ಯೋಚನೆ ಮಾಡ್ತಿದ್ದಾರಾ? ಯಾರಾದ್ರೂ ಸ್ಟೂಡೆಂಟ್ಸ್ ಗಳು ಎಜುಕೇಶನ್ ಲೋನ್ ತಗೋಬೇಕು, ಅಬ್ರಾಡ್ ಹೋಗಿ ಓದ್ಬೇಕು ಅಂತ ಅನ್ಕೊಂಡಿದ್ರೆ ಒಂದ್ಸರಿ ಕನ್ಸಲ್ಟ್ ಮಾಡಿ ನೀವು. ಸೊ ನೀವು ಮುಂದಿನ ನೆಕ್ಸ್ಟ್ ಸ್ಟೆಪ್ ತಗೊಳೋದಕ್ಕಿಂತ ಮುಂಚೆ ಇವ್ರ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ನಿಮ್ಗೆ ನಿಮ್ಮ ಏನೇನ್ ಡೌಟ್ಸ್ ಇದೆ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ, ಇನ್ಫಾರ್ಮೇಶನ್ ತಗೊಳ್ಳಿ. ಇನ್ಫಾರ್ಮೇಶನ್ ಎಲ್ಲ ತಗೊಂಡು ನಿಮ್ ನೆಕ್ಸ್ಟ್ ಸ್ಟೆಪ್ ನ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ. ಯಾರ್ಯಾರು ಸ್ಟೂಡೆಂಟ್ಸ್ ನೋಡ್ತಿದ್ದೀರಾ ಅಥವಾ ಪೇರೆಂಟ್ಸ್ ಆಗಿರ್ಬೋದು, ಯಾರ್ಯಾರು ತಮ್ಮ ಮಕ್ಕಳನ್ನ ಅಬ್ರಾಡ್ ಕಳಿಸ್ಬೇಕಂತ ಪ್ಲಾನ್ ಮಾಡ್ತಿದ್ದೀರಾ ಅವರಿಗೆಲ್ಲ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಸೇಫ್. ಬೈ ಬಾಯ್.